ನಮಸ್ತೆ, ನಾನು ನಿಮ್ಮ ಸೂರ್ಯನಾರಾಯಣಾಚಾರ್ಯ ಗುರೂಜಿ. ಚಿತ್ರಲೋಕ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾನು ಈ ದಿನ ತಿಳಿಸ್ಕೊಡ್ತಕ್ಕಂಥದ್ದು ಈ ಒಂದು ಕುಜನ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಇದ್ದೀನಿ. ಕುಜ ಬಂದು ಏನಕ್ಕೆ ಕಾರಣ, ಕುಜ ಯಾಕೆ, ಕುಜನ ಒಂದು ದುಷ್ಫಲಿತಾಂಶಗಳೇನು, ಕುಜ ಏನಕ್ಕೆ ಕಾರಣ ಆಗ್ತಾನೆ, ಕುಜನ ಒಂದು ಒಳ್ಳೆಯ ಫಲಿತಗಳೇನು, ಕುಜನಿಂದ ಏನೇನು ಒಳ್ಳೆಯ ಗುಣಗಳು ನೋಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಕುಜ ಅಂತ ಹೇಳಿದ್ರೆ ಭೂಮಿ ಪುತ್ರ ಆ್ಯಕ್ಚುಲಿ. ಕುಜ ಅಂತ ಹೇಳಿದ್ರೆ ಭೂಮಿ ಪುತ್ರ ಏನು ಮಾಡ್ತಾನೆ, ಕುಜ ಭೂಮಿಗೆ ಕಾರಕನಾಗ್ತಾನೆ. ಭೂಮಿಗೆ ಕಾರಕ ಅಂತ ಹೇಳಿದ್ರೆ ಎಷ್ಟೆಷ್ಟು ರಿಯಲ್ ಎಸ್ಟೇಟು, ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟು ಟೈಕೂನ್ಗಳಿದ್ದಾರೆ, ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟಲ್ಲಿ ಸಕ್ಸಸ್ ಇದೆ. ಇದೆಲ್ಲ ಕುಜನ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕುಜ ಅಂತಂದರೆ ಧೈರ್ಯ, ಪರಾಕ್ರಮ, ಸಾಹಸ, ಶಕ್ತಿ ಅಂತ ಹೇಳ್ತೀವಿ. ಧೈರ್ಯ, ಪರಾಕ್ರಮ, ಸಾಹಸ, ಶಕ್ತಿ ಅಂತಂದರೆ ಏನು ಅಂತ ಹೇಳಿದ್ರೆ ಎಲ್ಲದಕ್ಕೂ ಮುನ್ನುಗ್ತಾನೆ, ಎಲ್ಲದಕ್ಕೂ ಮುನ್ನುಗ್ಗಿ ತಾನು ಮಾಡೋತಕ್ಕಂಥದ್ದು. ಅಂದರೆ ಯಾರಿಗೂ ನೋಡಿ ಮುನ್ನುಗ್ಗಬೇಕು, ನಾನು ಮಾಡಬೇಕು ಅಂತ ಯಾರು ಮುಂದೆ ಬರುವಂಥ ಧೈರ್ಯ ಅಷ್ಟು ಸುಲಭವಾಗಿ ಬರೋದಿಲ್ಲ. ಅಂಥ ಒಂದು ಧೈರ್ಯ ಬರ್ತಾ ಇದೆ, ಅಂಥ ಒಂದು ಎಲ್ಲದಕ್ಕೂ ಮುನ್ನುಗ್ಗಿ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಕುಜನ ಒಂದು ಆಶೀರ್ವಾದ, ಕುಜನ ಒಂದು ಅನುಗ್ರಹ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಕುಜ ಈಗ ಯಾವ ಥರ ಆ್ಯಕ್ಟ್ ಮಾಡ್ತಾನೆ. ಕುಜನ ಮಿತ್ರರು ಬಂದು ಸೂರ್ಯ, ಚಂದ್ರ ಮತ್ತು ಗುರು ಮಿತ್ರರಾಗ್ತಾರೆ. ಕುಜ ಶನಿದೇವ್ರನ್ನ ಸಮಾನ ಅಂತ ನೋಡ್ತಾನೆ. ಕುಜನ ಶತ್ರುಗಳು ಬುಧ ಮತ್ತು ಶುಕ್ರ. ರಾಹುಕೇತುಗಳನ್ನ ಅಂದರೆ ಸಮಾನವಾಗಿ ನೋಡ್ತಾನೆ. ರಾಹುಕೇತುಗಳನ್ನ ಯಾವ ಪ್ಲೇಸ್ಮೆಂಟ್ ಇದೆ ಅದರ ಮೇಲೆ ಕ್ಯಾಲ್ಕುಲೇಷನ್ ಆಗುತ್ತೆ. ಕುಜ ಏನು ಮಾಡ್ತಾನೆ, ಕುಜ ಯಾವುದಕ್ಕೆ ಕಾರಕ ಅಂತ ಹೇಳಿದ್ರೆ ಆರ್ಮಿಗೆ, IPS ಪೊಲೀಸ್ ಆಫೀಸರು, ಮತ್ತು ಪೊಲೀಸ್ಗೆ, ಅಡ್ಮಿನಿಸ್ಟ್ರೇಟಿವ್ ಸರ್ವೀಸ್ಗೆ, ಸರ್ಜನ್ಗೆ, ಇದಕ್ಕೆಲ್ಲ ಕುಜ ಕಾರಕ ಆಗ್ತಾನೆ. ಮತ್ತು ಕುಜ ಇಷ್ಟಲ್ಲದೆ ಕುಜ ಇನ್ನೇನು ಕಾರಕ ಆಗ್ತಾನೆ ಅಂತಂದರೆ ನಾನು ಹೇಳಿದಾಗೆ ಭೂಮಿಗೆ ಆಗ್ಬೋದು, ಕನ್ಸ್ಟ್ರಕ್ಷನ್ ಆಗ್ಬೋದು, ಕನ್ಸ್ಟ್ರಕ್ಷನ್ ಬಿಸ್ನೆಸ್ಗೆ ಆಗ್ಬೋದು. ಹಾಗೆ ಬೆಂಕಿಯಿಂದ ಸಂಬಂಧಪಟ್ಟಿರೋಂಥ ಔಟ್ಪುಟ್ಟು, ಅಂದರೆ ಬೆಂಕಿ ಅಂತ ಹೇಳಿದ್ರೆ ಹೋಟೆಲ್ ಇಂಡಸ್ಟ್ರಿ ಕೂಡ ಬೆಂಕಿಯಿಂದ ಲಾಭ ಬರ್ತಕ್ಕಂಥದ್ದು. ಇದೆಲ್ಲ ನಿಮ್ಮ ಜಾತಕದಲ್ಲಿ ಈ ಕುಜ ಚೆನ್ನಾಗಿದ್ದಾಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಇದರ ಒಂದು ಒಳ್ಳೆಯ ರಿಸಲ್ಟ್ಸ್ಗಳನ್ನ ನಿಮಗೆ ಕುಜ ಕೊಡೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಕುಜ ನೆಗೆಟಿವ್ ಆಗಿದ್ದಾನೆ ಅಂತ ಅಂದ್ಕೊಳ್ಳಿ. ಬೈ ಚಾನ್ಸು ಜಾತಕದಲ್ಲಿ ಕುಜ ನೆಗೆಟಿವ್ ಆಗಿದ್ದಾನೆ, ತುಂಬಾ ಕ್ರೂರವಾಗಿದೆ. ಕುಜ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಶಕ್ತಿ, ಧೈರ್ಯನ ಕಿತ್ಕೊಂಡ್ಬಿಡ್ತಾನೆ. ಕರೇಜು, ಶಕ್ತಿ ಇರೋದಿಲ್ಲ, ಧೈರ್ಯ ಇರೋದಿಲ್ಲ, ಸಾಹಸ ಇರೋದಿಲ್ಲ, ಮುನ್ನುಗ್ಗೋದಿಲ್ಲ ಯಾವುದಕ್ಕೂ ಕೂಡ. ತುಂಬಾ ಎಲ್ಲದಕ್ಕೂ ಹೆದರ್ತಾರೆ. ಇದನ್ನು ನಾವೇನಂತ ಹೇಳ್ತೀವಿ ಅಂತಂದರೆ ಕುಜ ಎಲ್ಲೋ ವೀಕ್ ಆಗಿದ್ದಾನೆ. ಅಂದರೆ ಕುಜ ಕೆಟ್ಟವನಾಗಿದ್ದರೆ ಕೂಡ ಏನಾಗುತ್ತೆ ಅಂತಂದರೆ ಅಣ್ಣ ತಮ್ಮದು ರಿಲೇಷನ್ಶಿಪ್ ಚೆನ್ನಾಗಿರಲ್ಲ. ಅಂದರೂ ಅಣ್ಣ ತಮ್ಮದಿರು ಯಾವಾಗಲೂ ಹೊಡೆದಾಡ್ತಾ ಇರ್ತಾರೆ, ಯಾವಾಗಲೂ ಅಕ್ಕ ತಂಗಿರಾಗಲಿ ಸಂಬಂಧಗಳು ಚೆನ್ನಾಗಿರೋದಿಲ್ಲ. ಅವ್ರಿಗೆ ಸಿಬ್ಲಿಂಗಿಂದ ಯಾವುದೇ ರೀತಿ ಸಪೋರ್ಟ್ ಬರೋದಿಲ್ಲ ಕುಜ ಚೆನ್ನಾಗಿಲ್ಲ ಅಂತಂದರೆ. ಅದಷ್ಟೇ ಅಲ್ಲದೆ ಕುಜ ಅಂತ ಹೇಳಿದ್ರೆ ಫ್ರೆಂಡ್ ಅಂತ ಹೇಳ್ತೀವಿ. ಒಂದು ಸಮಯಕ್ಕೆ ಸಂದರ್ಭ, ಒಂದು ಒಳ್ಳೆ ಕಷ್ಟ ಕಾಲಕ್ಕೆ ಒಂದು ಫ್ರೆಂಡ್ ಬಂದು ಹೆಲ್ಪ್ ಮಾಡೋದು ಕೂಡ ಕುಜ ಗಟ್ಟಿಯಾಗಿದ್ದರೆ ಮಾತ್ರ. ಕುಜ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಒಂದು ಪ್ರಾಪರಾಗಿ ಫ್ರೆಂಡು ಕೂಡ ಸಪೋರ್ಟ್ ಮಾಡೋದಿಲ್ಲ. ಫ್ರೆಂಡ್ಸಿಂದನೇ ಇನ್ನೂ ಮೋಸ ಹೋಗ್ತಾರೆ. ಈಗ ನೀವು ಸಾಕಷ್ಟು ಕಡೆ ನೋಡಿರಬೇಕು, ಸುಮಾರು ಜನ ದುಡ್ಡು ಕೊಟ್ಟಿರ್ತಾರಲ್ಲ, ಏನೋ ಬಿಸ್ನೆಸ್ ಮಾಡಿರ್ತಾರೆ, ಸಡನ್ನಾಗಿ ಏನಾಗುತ್ತೆ ಫ್ರೆಂಡ್ ಮೋಸ ಮಾಡಿಬಿಡ್ತಾನೆ. ಸಿಬ್ಲಿಂಗ್ಗಳು ಅಷ್ಟೇ. ಈಗ ಸಿಬ್ಲಿಂಗ್ಗಳಿಗೆ ಸುಮಾರು ಪ್ರಾಪರ್ಟಿ ಎಲ್ಲ ವಿಚಾರ ಬರುತ್ತೆ. ಆ ಪ್ರಾಪರ್ಟಿ ವಿಚಾರದಲ್ಲಿ ಹೋಗಿ ಅದೇನಾಗುತ್ತೆ ಅಂತ ಹೇಳಿದ್ರೆ ಇಬ್ಬರು ಕೋರ್ಟ್ ಕೇಸು, ಲಿಟಿಗೇಷನ್ ಅಂತ ಲ್ಯಾಂಡ್ ಅಪ್ ಆಗ್ತಾರೆ. ಅಂದರೆ ಸಿಬ್ಲಿಂಗ್ಸ್ಗಳು, ಅಣ್ಣ ತಮ್ಮದಿರಾಗಲಿ, ಅಕ್ಕ ತಂಗಿರಾಗಲಿ. ಈ ರೀತಿ ಕುಜ ಚೆನ್ನಾಗಿದ್ದಾಗ ಏನಾಗುತ್ತೆ ಅಂತಂದರೆ ಸಿಬ್ಲಿಂಗ್ಸ್ಗಳಿಂದ ಯಾವುದೇ ರೀತಿ ತೊಂದರೆ ಬರೋದಿಲ್ಲ. ಫ್ರೆಂಡ್ಸು ತುಂಬ ಸಪೋರ್ಟ್ ಮಾಡ್ತಾರೆ. ಕುಜನ ಆಶೀರ್ವಾದ ಇದ್ದರೆ ಭೂಮಿ, ಪ್ರಾಪರ್ಟಿಗಳೆಲ್ಲ ಚೆನ್ನಾಗಿ ಸಿಗುತ್ತೆ. ಕುಜನ ಆಶೀರ್ವಾದ ಇದ್ದರೆ ಧೈರ್ಯ, ಸಾಹಸ, ಪರಾಕ್ರಮ, ಈ ಒಂದು ಸ್ಥಾನಗಳೇನಿದೆ, ಪೊಲೀಸ್ ಆಗ್ಬೋದು. ಕುಜ ಚೆನ್ನಾಗಿದ್ದರೆ IPS ಆಫೀಸರ್ ಆಗ್ಬೋದು. ಕುಜ ಚೆನ್ನಾಗಿದ್ದರೆ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಲ್ಲಿ ತುಂಬ ಚೆನ್ನಾಗಿ ಮಾಡ್ಬೋದು. ಕುಜ ಚೆನ್ನಾಗಿದ್ದರೆ ಗೌರ್ಮೆಂಟ್ ಜಾಬ್ಗಳು ಚೆನ್ನಾಗಿ ಮಾಡ್ಬೋದು. ಕುಜ ಚೆನ್ನಾಗಿದ್ದರೆ ಡಾಕ್ಟರ್ ಆಗ್ಬೋದು, ಸರ್ಜನ್ ಆಗ್ಬೋದು. ಡಾಕ್ಟರ್ ಮತ್ತು ಏನು ಸರ್ಜರಿ, ಒಂದು ರಕ್ತನ ಒಂದು ಆಪರೇಷನ್ ಮಾಡೋದು ಇದೆಯಲ್ಲ, ಅದೆಲ್ಲ ಕುಜನ ಅಂಡರೇ ಬರೋದು ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ. ಇದೆಲ್ಲದಕ್ಕೂ ಕುಜ ಕಾರಣ ಆಗ್ತಾನೆ. ಈಗ ನಾನು ನಿಮ್ಗೇನಂತ ಹೇಳ್ತೀನಿ, ಕುಜನಿಂದ ದೋಷ ಯಾವಾಗ ಬರುತ್ತೆ ಜಾತಕದಲ್ಲಿ? ಕುಜ ನೋಡಿ, ಬೈ ಚಾನ್ಸು ಕುಜ ಲಗ್ನದಲ್ಲಿದ್ದಾಗ, ಕುಜ 2ನೇ ಮನೆಯಲ್ಲಿದ್ದಾಗ, ಕುಟುಂಬ ಸ್ಥಾನದಲ್ಲಿದ್ದಾಗ 50% ಕುಜದೋಷ ಅಂತ ಹೇಳ್ತೀವಿ. ಕುಜ 4ಥ ಭಾವದಲ್ಲಿದ್ದಾಗ ಕುಜದೋಷ ಆಗುತ್ತೆ. ಕುಜ 7ಮ ಭಾವದಲ್ಲಿದ್ದಾಗ ಲಗ್ನದಿಂದ ಕುಜದೋಷ ಆಗುತ್ತೆ. ಕುಜ 8ಮ ಭಾವದಲ್ಲಿದ್ದಾಗಲೂ ಕೂಡ ಕುಜದೋಷ ಆಗುತ್ತೆ. ಕುಜ 12ನೇ ಮನೆಯಲ್ಲಿದ್ದರೂ ಕೂಡ ಕುಜದೋಷ ಆಗುತ್ತೆ. ಈ ಥರ ಕುಜ ಏನು ಮಾಡ್ತಾನೆ, ಈ ಒಂದು ಭಾವದಲ್ಲಿದ್ದಾಗ ಅಲ್ಲಿ ಒಂದು ಕಂಡೀಷನ್ ಅಪ್ಲೈ ಇದೆ. ಈ ಒಂದು ಕುಜ ತನ್ನ ಸ್ವಂತ ಮನೇಲೇನಾದರೂ ಈ ಒಂದು ರಾಶಿಲಿದ್ದಾಗ ಅಲ್ಲಿ ಕೆಲವೊಂದು ಕ್ಯಾನ್ಸಲೇಷನ್ ಅಂತ ಆಗುತ್ತೆ ದೋಷದ್ದು. ಅದು ಸ್ವಂತ ಮನೆ ಅಲ್ಲದೆ ಅವನೇನಾದರೂ ಶತ್ರು ರಾಶಿಯಲ್ಲಿ ಏನಾದರೂ ಇದ್ದ ಬೈ ಚಾನ್ಸ್ ಅಂತ ಅಂದಾಗ ಆಗೇನಾಗುತ್ತೆ, ಅದು ನಿಮಗೆ ಕುಜದೋಷ ಆಗಿ ಕಾಡ್ತಾ ಇರುತ್ತೆ. ಕುಜದೋಷ ಇದ್ದರೆ ಗುರುಬಲ ಬರೋದಿಲ್ಲ.
ಕುಜದೋಷ ಇದ್ದರೆ ಮದುವೆ ಆಗೋದಿಲ್ಲ. ಸೊ ಮದುವೆಗೆ ಕುಜದೋಷ ಅಷ್ಟು ಇಂಪಾರ್ಟೆಂಟು. ಸೊ ಹಾಗೆ ಕುಜ ಯಾವ್ಯಾವ ರೀತಿ ನಮಗೆ ಯೋಗ ಕೊಡ್ತಾನೆ. ಕುಜ ಒಂದು ಅತ್ಯುತ್ತಮವಾದ ಪಂಚಮಹಾಪುರುಷ ಯೋಗದಲ್ಲಿ ಒಂದು ಯೋಗ ಇದೆ, ರೋಚಕ ಮಹಾಪುರುಷ ಯೋಗ ಅಂತ ಹೇಳಿ. ಸೊ ಜಾತಕದಲ್ಲಿ ಕುಜ ತನ್ನ ಸ್ವಂತ ಮನೆಯಲ್ಲಿ ಮೇಷರಾಶಿಯಲ್ಲಿದ್ದಾಗ, ಕುಜ ತನ್ನ ಸ್ವಂತ ಮನೆ ವೃಶ್ಚಿಕ ರಾಶಿಯಲ್ಲಿದ್ದಾಗ, ಇಲ್ಲ ಕುಜ ತನ್ನ ಮಕರ ರಾಶಿಯಲ್ಲಿದ್ದಾಗ 28 ಡಿಗ್ರಿಗೆ ತುಂಬ ಡೀಪ್ ಎಕ್ಸಾಲ್ಟೇಷನ್ ಇದೆ, 28 ಡಿಗ್ರಿಗೆ ಡೀಪ್ ಡೆಬಿಲಿಟೇಷನ್ ಕರ್ಕಾಟಕ ರಾಶಿಲಿ ಆಗ್ತಾನೆ. ಕರ್ಕಾಟಕ ರಾಶಿಲಿ ಕುಜ ಭಾಳ ನೀಚ ಅಂತ ಹೇಳ್ತೀವಿ. ಸೊ ಅದೇ ಮಕರ ರಾಶಿಯಲ್ಲಿ ಕುಜ 28 ಡಿಗ್ರಿಗೆ ಭಾಳ ಉಚ್ಚ ಸ್ಥಾನ ತಗೊತಾನೆ. ಸೊ ಈಗ ಏನಾಗುತ್ತೆ, ಕುಜ ಬೈ ಚಾನ್ಸ್ ನೋಡಿ, ಈಗ ಕುಜ ಮೇಷ ರಾಶಿಲಿ ಇದ್ದ ಅಂದ್ಕೊಳ್ಳಿ, ಅದು ಕೇಂದ್ರ ಸ್ಥಾನದಲ್ಲಿ ಇರಬೇಕು. ಮೇಷ ರಾಶಿಲಿದ್ದು ಕುಜ ಕೇಂದ್ರದಲ್ಲಿದ್ದಾಗ, ಮೊದಲನೇ ಮನೆಯಲ್ಲಿದ್ದಾಗ ಇದು ರೋಚಕ ಮಹಾಪುರುಷ ಯೋಗ ಅಂತ ಒಂದು ಯೋಗ ಬಂದ್ಬಿಡುತ್ತೆ. ಅದೇ ಮೊದಲನೇ ಸ್ಥಾನದಲ್ಲೇ ನಿಮ್ಮದು ಲಗ್ನನೇ ವೃಶ್ಚಿಕ ಆಗಿ, ವೃಶ್ಚಿಕ ಲಗ್ನದಲ್ಲೇ ಕುಜ ಇದ್ದ ಅಂತ ಅಂದ್ಕೊಳ್ಳಿ. ಸೊ ಇವಾಗ ಅದು ಕೂಡ ರೋಚಕ ಮಹಾಪುರುಷ ಯೋಗ ಆಗುತ್ತೆ. ಅದೇ ರೀತಿ ಲಗ್ನದಲ್ಲೇ ಮಕರ ಲಗ್ನದಲ್ಲೇ ಕುಜ 28 ಡಿಗ್ರಿಲಿ ಉಚ್ಚ ಸ್ಥಾನ ಬಂದಾಗ, ಆಗಲೂ ಕೂಡ ನಾವೇನಂತ ಹೇಳ್ತೀವಿ ಅಂತಂದರೆ ಕುಜ ಉಚ್ಚ ಸ್ಥಾನದಲ್ಲಿದ್ದಾನೆ, ರೋಚಕ ಮಹಾಪುರುಷ ಯೋಗ ಕೊಡ್ತಿದ್ದಾನೆ. 28 ಡಿಗ್ರಿಲಿ ಬೈ ಚಾನ್ಸ್ ಕುಜ ನಿಮ್ಮ ಜಾತಕದಲ್ಲಿದ್ದು ಮೇಷ ಅಥವಾ ವೃಶ್ಚಿಕ ಅಥವಾ ಮಕರದಲ್ಲಿದ್ದು ಕೇಂದ್ರ ಸ್ಥಾನದಲ್ಲಿದ್ದಾಗ ತುಂಬಾ ಪವರ್ಫುಲ್ ರೋಚಕ ಮಹಾಪುರುಷ ಯೋಗ ಬರುತ್ತೆ. ರೋಚಕ ಮಹಾಪುರುಷ ಯೋಗ ಏನೇನು ಕೊಡುತ್ತೆ, ನಾನು ಹೇಳಿದಾಗೆ ಕುಜನ ಒಂದು ಎಲ್ಲ ಏನೇನು ಕಾರಕತ್ವ ಇದೆ, ಪೊಲೀಸ್ ಆಗ್ತಕ್ಕಂಥದ್ದು, ಆರ್ಮಿಗೆ ಹೋಗ್ತಕ್ಕಂಥದ್ದು, ಆರ್ಮಿಲಿ ಹೆಸರು ಮಾಡ್ತಕ್ಕಂಥದ್ದು, ಡಿಫೆನ್ಸಲ್ಲಿ ಹೋಗ್ತಕ್ಕಂಥದ್ದು, ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಮಾಡ್ತಕ್ಕಂಥದ್ದು, ಧೈರ್ಯ ಸಾಹಸ ಮುನ್ನುಗ್ಗಿ ಏನು ಮಾಡ್ತಾರೋ ಪರಾಕ್ರಮದಿಂದ ಅದು ಎಲ್ಲ ಸಾಧ್ಯ ಕೂಡ ಕುಜ ಇದ್ದರೆ ಜಾತಕದಲ್ಲಿ ಈ ರೀತಿ ಯೋಗ ಮಾಡ್ತಿದ್ರೆ ಕೊಡ್ತಾನೆ. ಭೂಮಿ ಲಾಭಗಳನ್ನ ಕೊಡ್ತಾನೆ, ಸಿಕ್ಕಾಪಟ್ಟೆ ರಿಯಲ್ ಎಸ್ಟೇಟಲ್ಲಿ ದೊಡ್ಡ ಸಕ್ಸಸ್ನ ಕೊಡ್ತಾನೆ. ಕುಜ ಚೆನ್ನಾಗಿದ್ರೆ ಯಾವ ಲೆವೆಲಲ್ಲಿ ಸಕ್ಸಸ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮಗೆ ಎಲ್ಲ ರೀತಿ ತುಂಬ ಅನುಕೂಲವಾಗಿ ಆಗ್ಬಿಡುತ್ತೆ ಲೈಫಲ್ಲಿ. ಅದಕ್ಕೆ ನಾವು ರೋಚಕ ಮಹಾಪುರುಷ ಯೋಗ ಅಂತ ಹೇಳ್ತೀವಿ. ಸೊ ಈ ಥರ ರೋಚಕ ಮಹಾಪುರುಷ ಯೋಗ ಇದೆ. ನೀವು ಕೇಳ್ಬೋದು, ಗುರೂಜಿ ನಮಗೆಲ್ಲ ಜಾತಕದಲ್ಲಿ ರೋಚಕ ಮಹಾಪುರುಷ ಯೋಗ ಇದೆ, ಬಟ್ ಸ್ಟಿಲ್ ನಮಗೆ ರೋಚಕ ಮಹಾಪುರುಷ ಯೋಗ ಇದ್ದರೂ ಕೆಲಸ ಮಾಡ್ತಾ ಇಲ್ಲ. ಸೊ ನಮಗೆ ನೀವು ಹೇಳಿದಾಗೆ ಏನು ಅನುಕೂಲ ಆಗ್ತಾ ಇಲ್ಲ ಅಂತ ಹೇಳಿರ್ಬೋದು. ಸುಮಾರು ಜನ ಕೇಳ್ತಾರೆ. ಆ್ಯಕ್ಚುಲಿ ಏನು ಅಂತಂದರೆ, ಕುಜ ರೋಚಕ ಮಹಾಪುರುಷದಲ್ಲಿ ಯೋಗದಲ್ಲಿ ಇರ್ತಾನೆ, ಅಲ್ಲೇನಾದರೂ ಬೈ ಚಾನ್ಸು ಕ್ರೂರ ಗ್ರಹಗಳು, ಪಾಪ ಗ್ರಹಗಳು, ಈಗ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಈಗ ಕುಜನ ಜೊತೆ ರಾಹು ಬಂದು ಸೇರ್ಕೊಂಡಿದೆ ಅಂದ್ಕೊಳ್ಳಿ, ರೋಚಕ ಮಹಾಪುರುಷ ಯೋಗ್ತಾ ಇದೆ, ಸೇಮ್ ಟೈಮಲ್ಲಿ ರಾಹು ಅಲ್ಲೇ ಇದ್ದಾನೆ ಅಲ್ಲ, ಅಥವಾ ಕೇತು ಅಲ್ಲೇ ಇದ್ದಾನೆ. ಇದೇನಾಗುತ್ತೆ, ಅಂಗಾರಕ ದೋಷ ಆಗುತ್ತೆ. ಈಗ ಕೇತು ಜೊತೆ ಸೇರಿಕೊಂಡಾಗ ಇದೊಂದು ಪೈಶಾಚಿಕ ದೋಷ ಆಗಿಬಿಡುತ್ತೆ ಆ್ಯಕ್ಚುಲಿ. ಸೊ ಅದೇ ಕುಜ ಈಗ ಶನಿ ಜೊತೆ ಸೇರಿಕೊಂಡ ಅಂದ್ಕೊಳ್ಳಿ, ಇದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಅರ ಶೌರಿ ದೋಷ ಅಂತ ಹೇಳ್ತೀವಿ. ಅರ ಮತ್ತು ಶೌರಿ. ಅರ ಅಂತಂದರೆ ಕುಜ, ಶೌರಿ ಅಂದರೆ ಶನಿದೇವರು. ಸೊ ಕುಜ ಮತ್ತು ಶನಿದೇವರು ಒಂದೇ ಜಾಗದಲ್ಲಿದ್ದಾಗ ಗ್ರಹ ಯುದ್ಧ ಆಗುತ್ತೆ, ಒಬ್ರಿಗೊಬ್ರು ಹೊಡೆದಾಡ್ತಾರೆ. ಯಾಕೆ ಅಂತಂದರೆ ಶನಿದೇವ್ರಿಗೆ ಕುಜ ಪರಮವೈರಿ, ಕುಜ ಶನಿದೇವ್ರನ್ನ ಸಮಾನವಾಗಿ ನೋಡ್ತಾನೆ. ಸೊ ಇವರಿಬ್ಬರು ಒಂದೇ ಮನೇಲಿದ್ದಾಗ ತುಂಬ ಸ್ಟ್ರಗಲ್ ಯೋಗ ಅಂತ ಹೇಳ್ತೀವಿ. ಅಂದರೆ ಸಖತ್ ಸ್ಟ್ರಗಲ್ ಪಡಬೇಕಾಗತ್ತೆ. ನೀವೊಂದು ಯೋಗ ನಿಮಗೆ ಪಡ್ಕೋಬೇಕು, ಸುಮ್ಮ ಅನುಕೂಲ ಆಗಬೇಕು ಅಂದರೆ ತುಂಬ ಸ್ಟ್ರಗಲ್ಸ್ ಆಗುತ್ತೆ. ಅದೇ ಕುಜಕ್ಕೆ ರಾಹು ಜೊತೆ ಸೇರಿಕೊಂಡಾಗ ಅಂಗಾರಕ ದೋಷ, ವಿಪರೀತವಾದ ಒಂದು ಕೋಪ, ಬೇಡದೇ ಇರೋಂಥ ಕೋಪ. ಅವರು ಯಾವುದೋ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗಿ ಇನ್ನೊಂದೇನೋ ಕೆಟ್ಟ ಕೆಲಸ ಮಾಡಿಬಿಟ್ಟಿರ್ತಾರೆ. ಅಂದರೆ ಕೆಟ್ಟ ಕೆಲಸ ಅಂದರೆ ಯಾವ ರೀತಿ ಅಂತ ಹೇಳಿದ್ರೆ, ಕುಜ ರಾಹು ಇದ್ದರೆ ಹೊಡೆದಾಟ, ಜಗಳಗಳು ಮಾಡ್ಬಿಡೋದು, ಸಡನ್ನಾಗಿ ಒಬ್ಬರ ಮೇಲೊಬ್ಬರು ಪ್ರಾಬ್ಲಮ್ಸ್ಗಳನ್ನ, ಕೋರ್ಟ್ ಕೇಸು, ಲಿಟಿಗೇಷನ್, ಈ ಥರ ಪ್ರಾಬ್ಲಮ್ಸ್ಗಳನ್ನ ಮಾಡ್ಕೊಳ್ಳೋದು. ಕುಜ ಮತ್ತು ಕೇತು ಇದ್ದಾಗ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಕೋಪದಿಂದ, ಜಗಳದಿಂದ ಏನಾದರೂ ಅನಾಹುತಗಳಾಗ್ತಕ್ಕಂಥದ್ದು. ಸೊ ಈ ರೀತಿ ಕುಜ ರಾಹು, ಕುಜ ಕೇತು ಮತ್ತು ಕುಜ ಶನಿ ಇದ್ದಾಗ ಸ್ಟ್ರಗಲ್ ಯೋಗ ಆಗುತ್ತೆ. ಈ ಥರ ಇದ್ದಾಗ ಕುಜ ನಿಮ್ಮ ಜಾತಕದಲ್ಲಿ ಬೈ ಚಾನ್ಸ್ ನಾನು ಹೇಳ್ತೀನಿ, ಈಗ ನಿಮ್ಗೆ ಕುಜ ಒಂದು 6 ಡಿಗ್ರಿಲಿದ್ದಾನೆ, 5 ಡಿಗ್ರಿಲಿದ್ದಾನೆ, ಕುಜನಿಗೆ ಸಫಿಷಿಯೆಂಟಾಗಿ ಸ್ಟ್ರೆಂತ್ ಇಲ್ಲ. ಸೊ ಕುಜನಿಗೆ ಸಫಿಷಿಯೆಂಟಾಗಿ ಸ್ಟ್ರೆಂತ್ ಬರಬೇಕು ಅಂತಾಗ ಈ ಥರ ದೋಷ ಇದ್ದಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನಿಮಗೆ ಕುಜನ ಒಂದು ರತ್ನನ ಧಾರಣೆ ಮಾಡಬೇಕಾಗತ್ತೆ. ಅದು ನಿಮಗೆ ಕುಜ ಕಾರಕ ಗ್ರಹ ಆಗಿದ್ದು, ಕುಜ ನಿಮಗೆ ತುಂಬ ಅನುಕೂಲವಾಗಿ ಆಗಿರ್ತಕ್ಕಂಥ ಗ್ರಹ ಆಗಿದ್ದರೆ, ಈಗ ನೋಡಿ ಮೇಷ ಲಗ್ನ ತಗೊಳ್ಳಿ, ಮೇಷ ಲಗ್ನ, ಧನುರ್ ಲಗ್ನ, ಅದು ಬಿಟ್ಟು ನಿಮಗೆ ಸಿಂಹ ಲಗ್ನ ತಗೊಳ್ಳಿ, ಕುಜ ನಿಮಗೆ ಕಾರಕ ಗ್ರಹ, ತುಂಬ ಒಳ್ಳೆ ಗ್ರಹ ಆಗಿಬಿಡ್ತಾನೆ. ಸೊ ಕುಜನ ಒಂದು ಪರಿಸ್ಥಿತಿ ತುಂಬ ಚೆನ್ನಾಗಿದ್ದಾಗ ಆಗ ನಿಮಗೆ ಈ ರೀತಿ ಧಾರಣೆಗಳನ್ನ ಮಾಡ್ಬೋದು ಹರಡ. ಇನ್ ಕೇಸ್ ಕುಜ ಜಾತಕದಲ್ಲಿ ದೋಷಕ್ಕೀಡಾಗಿದ್ದಾನೆ, ರೋಚಕ ಮಹಾಪುರುಷ ಯೋಗ ಇದೆ ಗುರುಗಳೇ, ಬಟ್ ಸ್ಟಿಲ್ ವರ್ಕ್ ಆಗ್ತಾ ಇಲ್ಲ ಅಂತಂದಾಗ ಕುಜನ ಜೊತೆ ಯಾವ ಗ್ರಹಗಳಿದೆ ಅದನ್ನು ಕುಜನ ಸ್ಟ್ರೆಂತ್ ಮಾಡೋದಕ್ಕೋಸ್ಕರ ನೀವೊಂದು ರತ್ನಧಾರಣೆ ಮಾಡಬೇಕಾಗತ್ತೆ. ಈ ರತ್ನಧಾರಣೆ ಮಾಡಿದ್ರೆ ಎಲ್ಲ ರೀತಿ ನಿಮಗೆ ಅನುಕೂಲ ಆಗುತ್ತೆ. ಸೊ ಕುಜನ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇನ್ನೂ ನಾನು ನಿಮಗೆ ಕುಜನ ಬಗ್ಗೆ ಯಾವ ಮನೇಲಿದ್ದರೆ ಏನಾಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನೀಗ. ನೋಡಿ ಕುಜ ಲಗ್ನದಲ್ಲಿದ್ದಾಗ
ಇಲ್ಲೇನಾಗುತ್ತೆ, ಇದೇ ರೋಚಕ ಮಹಾಪುರುಷ ಯೋಗ ಅಂತ ಹೇಳ್ತೀವಿ. ಸೊ ಕುಜ ಮಕರ ರಾಶಿಲಿದ್ದಾಗ ಇದನ್ನು ಕೂಡ ಪಂಚಮಹಾಪುರುಷ ರೋಚಕ ಮಹಾಪುರುಷ ಯೋಗ ಅಂತ ಹೇಳ್ತೀವಿ. ಇದೇ ವೃಶ್ಚಿಕ ಲಗ್ನ ಆಗಿ ಕುಜ ಇದ್ರೂ ಕೂಡ ರೋಚಕ ಮಹಾಪುರುಷ ಯೋಗ ಚೆನ್ನಾಗಿ ಬರುತ್ತೆ. ಸೊ ಈ ಒಳ್ಳೆ ಶುಭ ಫಲಿತಗಳನ್ನ ಕೊಡ್ತಾನೆ ಕುಜ, ಎಲ್ಲ ರೀತಿಯ ಅನುಕೂಲಗಳನ್ನ ಮಾಡಿಕೊಡ್ತಾನೆ. ಸೊ ಅದೇ ಈಗ ಕುಜನಿಂದ ಜನ್ಮ ಕಾಲದಿಂದ ಕುಜ ಗೋಚಾರದಲ್ಲಿ ಹೇಗಿದ್ರೆ ಯಾವ ಫಲಗಳು ಸಿಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಜನ್ಮ ಕಾಲದಲ್ಲಿ ಅಂದರೆ ನಿಮ್ಮ ಚಂದ್ರನ ರಾಶಿ ಮೇಷರಾಶಿ ಅಂತ ಅಂದ್ಕೊಳ್ಳಿ. ಸೊ ಮೇಷರಾಶಿಲೇ ಚಂದ್ರ ಇದ್ದರೆ ನಿಮ್ಮ ಜನ್ಮ ಕಾಲದಲ್ಲಿ ತುಂಬ ಒಳ್ಳೆಯದು, ರೋಚಕ ಮಹಾಪುರುಷ ಯೋಗ ಕೊಡ್ತಾ ಇದ್ದಾನೆ. ಅದೇ ನಿಮ್ಮ ರಾಶಿಯಿಂದ ಚಂದ್ರನ ರಾಶಿಯಿಂದ ಕುಜ 2ನೇ ಸ್ಥಾನದಲ್ಲಿ ಹೋದಾಗ ಕುಟುಂಬ ಕಲಹಗಳು, ಕುಟುಂಬದಿಂದ ಪ್ರಾಬ್ಲಮ್ಸ್ಗಳು ಕೊಡ್ತಾನೆ, ಸಂಸಾರದಲ್ಲಿ ಏರ್ಪೇರ್ಗಳನ್ನ ಕೊಡ್ತಾನೆ. ಇದು ಈ ರೀತಿ ತೊಂದರೆ ಆಗುತ್ತೆ. ನಿಮ್ಮ ಜನ್ಮ ರಾಶಿಯಿಂದ ಚಂದ್ರನ ರಾಶಿಯಿಂದ ಕುಜ 3ನೇ ಸ್ಥಾನದಲ್ಲಿ ಇದ್ದಾನೆ ಅಂದ್ಕೊಳ್ಳಿ. ಧೈರ್ಯ, ಪರಾಕ್ರಮ, ಸಾಹಸ, ದುಡ್ಡು ಕಾಸು, ರಿಯಲ್ ಎಸ್ಟೇಟು, ಪ್ರಾಪರ್ಟಿ ಎಲ್ಲ ರೀತಿ ನಿಮಗೆ ಶಕ್ತಿನ ಕೊಟ್ಟು ಕುಜ ಮುಂದಕ್ಕೆ ಜೀವನದಲ್ಲಿ ಕಾಪಾಡ್ತಾನೆ. ಕುಜ ರಾಶಿಯಿಂದ 3ನೇ ಸ್ಥಾನದಲ್ಲಿ ಗೋಚಾರ ಆಗ್ತಿರ್ಬೇಕಾದ್ರೆ ಕುಜ ಅದೇ ನಿಮಗೆ ರಾಶಿಯಿಂದ 4ನೇ ಸ್ಥಾನದಲ್ಲಿ ಕುಜ ಇದ್ದಾನೆ ಅಂದ್ಕೊಳ್ಳಿ. ರಾಶಿಯಿಂದ 4ನೇ ಸ್ಥಾನದಲ್ಲಿದ್ದರೆ ಧನಹಾನಿ ಆಗುತ್ತೆ, ಪ್ರಾಪರ್ಟಿಗಳು ನಷ್ಟ ಆಗುತ್ತೆ. ಆ ಒಂದು ಕುಜನ ಒಂದು ಅವಧಿ ಎಸ್ಪೆಷಲಿ ಹೇಳ್ಬೇಕಂದ್ರೆ ಚಂದ್ರನ ರಾಶಿಯಿಂದ 4ನೇ ಮನೆ ಇದ್ದರೆ ಸುಖನ ಕಳ್ಕೊತೀರಾ, ಎಲ್ಲ ರೀತಿಯ ಸುಖನ ಏನೋ ಪ್ರಾಬ್ಲಮ್ಸ್ಗಳಾಗುವಂಥದ್ದು ಈ ರೀತಿ ಆಗ್ತವೆ. ಸೊ ಚಂದ್ರನ ರಾಶಿಯಿಂದ ಕುಜ ಪಂಚಮ ಸ್ಥಾನದಲ್ಲಿ ಇದ್ದಾನೆ ಅಂತ ಅಂದ್ಕೊಳ್ಳಿ. ಪಂಚಮ ಸ್ಥಾನದಲ್ಲಿ ಇದ್ದಾಗ ಕುಜ ಅಲ್ಲೂ ಕೂಡ ಅಷ್ಟೇ ಬುದ್ಧಿಹೀನ ಆಗುತ್ತೆ, ಎಜುಕೇಷನಲ್ಲಿ ಸ್ವಲ್ಪ ಏರ್ಪೇರ್ ಆಗುತ್ತೆ, ಪ್ರಾಬ್ಲಮ್ಸ್ಗಳು ಬರುತ್ತೆ. ಸೊ ಕುಜ ಚಂದ್ರನ ರಾಶಿಯಿಂದ ಅಷ್ಟು ಪಂಚಮ ಸ್ಥಾನದಲ್ಲಿ ಒಳ್ಳೆಯದಲ್ಲ. ಮತ್ತು ಚಂದ್ರನ ಗೋಚಾರದಿಂದ ಕುಜ 6th ಹೌಸಲ್ಲಿ ಹೋಗ್ಬೇಕಾದ್ರೆ ಧೈರ್ಯ ಮತ್ತು ಶತ್ರು ಅಂತ ಯೋಗ ಅಂತ ಒಂದು ಯೋಗ ಆಗುತ್ತೆ. ಇಲ್ಲೇನಾಗುತ್ತೆ, ಶತ್ರು ಅಂತ ಯೋಗ ಅಂತಂದಾಗ ಕುಜ ಶತ್ರುಗಳನ್ನ ನಾಶ ಮಾಡ್ತಾನೆ. ಶತ್ರುಗಳು ಅವ್ರಿಗವರೇ ಸೋಲನ್ನ ಒಪ್ಕೋತಾರೆ. ಕೋರ್ಟ್ ಕೇಸ್ ಲಿಟಿಗೇಷನಿಂದ ಕೂಡ ಜಯ ಪ್ರಾಪ್ತಿ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಇಲ್ಲಿ ಕುಜ ಸಪ್ತಮದಲ್ಲಿ ಗೋಚರ ಆಗ್ತಾ ಇರ್ಬೇಕಾದ್ರೆ ಚಂದ್ರನ ರಾಶಿಯಿಂದ ಮ್ಯಾರೇಜ್ ಲೈಫಲ್ಲಿ ಹೆಂಡತಿ ಜೊತೆ ಜಗಳಗಳಾಗ್ತಕ್ಕಂಥದ್ದು, ಹೆಂಡತಿ ಜೊತೆ ಪ್ರಾಬ್ಲಮ್ಸ್ಗಳಾಗ್ತಕ್ಕಂಥದ್ದು, ಪಾರ್ಟ್ನರ್ ಜೊತೆ ರಿಲೇಷನ್ಶಿಪ್ ವೇರಿಯೇಷನ್ ಆಗ್ತಕ್ಕಂಥದ್ದು ಆಗುತ್ತೆ. ಅದೇ ರಾಶಿಯಿಂದ ಕುಜ ಅಷ್ಟಮಕ್ಕೆ ಹೋದ ಅಂತ ಅಂದ್ಕೊಳ್ಳಿ. ಕುಜ ಅಷ್ಟಮಕ್ಕೆ ಹೋದಾಗ ಏನಾಗುತ್ತೆ, ರಾಶಿಯಿಂದ ಕೆಲವೊಂದು ಸರಿ ಆಕ್ಸಿಡೆಂಟ್ಗಳಾಗೋ ಸಾಧ್ಯತೆ ಇರುತ್ತೆ. ಕುಜ ವೀಕ್ ಆಗಿದ್ದಾಗ ತೊಂದರೆಗಳನ್ನ ಕೊಡ್ತಾನೆ. ತುಂಬ ಹುಷಾರಾಗಿರಬೇಕು. ರಾಶಿಯಿಂದ ಅಷ್ಟಮದಲ್ಲಿ ಕುಜ ಸಂಚಾರ ಮಾಡ್ತಾ ಇರಬೇಕಾದ್ರೆ ನವಮದಲ್ಲಿ ಕುಜ ಹೋದಾಗ ರಾಶಿಯಿಂದ ಕುಜ ಸಾಮಾನ್ಯವಾದ ಫಲಗಳನ್ನ ಕೊಡ್ತಾನೆ. ಅದೃಷ್ಟ ಏನು ಅಷ್ಟೊಂದು ಸಪೋರ್ಟ್ ಮಾಡೋದಿಲ್ಲ, ಬಟ್ ಓಕೆ ಅಂತ ಹೇಳ್ಬೋದು. ಕುಜ ದಶಮ ಸ್ಥಾನದಲ್ಲಿದ್ದಾನೆ ಅಂತ ಹೇಳಿದ್ರೆ ಕೆಲಸ ಕಾರ್ಯಗಳಿಗೆ ತುಂಬ ಒಳ್ಳೆಯದು. ಅಂದರೆ ನಿಮ್ಮ ಕೆಲಸ ಏನಾದರೂ ಪ್ರಮೋಷನ್ ಆಗಬೇಕು, ಏನಾದರೂ ಒಂದು ದೊಡ್ಡ ಲೆವೆಲಲ್ಲಿ ಏನಾದರೂ ನಿಮಗೆ ಪ್ರಮೋಷನ್ ಸಿಗುವಂಥದ್ದು, ಹೈಕ್ ಆಗ್ತಕ್ಕಂಥದ್ದು, ಅದೆಲ್ಲ ಕುಜ ರಾಶಿಯಿಂದ ದಶಮ ಸ್ಥಾನದಲ್ಲಿದ್ದಾಗ ಆಗುತ್ತೆ. ಅದೇ ಕುಜ 11ರಲ್ಲಿದ್ದಾನೆ ಅಂದ್ಕೊಳ್ಳಿ, ತುಂಬ ಪವರ್ಫುಲ್ ಆದಂಥ ಒಂದು ರಿಸಲ್ಟ್ಸ್ ಕೊಡ್ತಾನೆ. ದುಡ್ಡು ಕಾಸಾಗಲಿ, ನಿಮಗೆ ಲಾಭಗಳಾಗಲಿ, ಎಲ್ಲ ರೀತಿ ಅನುಕೂಲಗಳಾಗಲಿ ತುಂಬ ಚೆನ್ನಾಗಿ ಸಿಗುತ್ತೆ. 11ನೇ ಮನೆಯಲ್ಲಿ. 12ನೇ ಮನೆಯಲ್ಲಿ ರಾಶಿಯಿಂದ ಕುಜ ಸಂಚಾರ ಮಾಡಬೇಕಾದ್ರೆ ಗೋಚಾರದಲ್ಲಿ ಲಾಸ್ಗಳು, ವ್ಯಯಗಳು, ಹಾಸ್ಪಿಟಲೈಸೇಷನು, ಏನಾದರೂ ಪ್ರಾಬ್ಲಮ್ಸ್ಗಳಾಗ್ತಕ್ಕಂಥದ್ದು, ದುಡ್ಡು ನಿಲ್ಲದೆ ಇರ್ತಕ್ಕಂಥದ್ದು, ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಚಂದ್ರನ ರಾಶಿಯಿಂದ 12 ಮನೆಯಲ್ಲಿ ಕುಜ ಹೋಗ್ತಿದ್ರೆ ಏನಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ. ಹಾಗೆ ರೋಚಕ ಮಹಾಪುರುಷ ಯೋಗಗಳೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಸೊ ಹೀಗೆ ನಾನು ನಿಮ್ಗೆ ಏನಂತ ಹೇಳ್ತೀನಿ ಅಂತಂದರೆ, ಕುಜ ತುಂಬ ಚೆನ್ನಾಗಿದ್ದಾಗ ಜಾತಕದಲ್ಲಿ ತುಂಬ ಒಳ್ಳೆ ಫಲಗಳನ್ನ ಕೊಡ್ತಾನೆ. ಕುಜ ಕೆಟ್ಟೋಗಿದ್ರೆ ತುಂಬ ಕೆಟ್ಟ ಫಲಗಳನ್ನ ಕೊಡ್ತಾನೆ. ಇದಕ್ಕೆ ಕುಜನಿಗೆ ಕುಜ ಶಾಂತಿ ಅಂತ ಮಾಡ್ತೀವಿ. ಸಿವಿಯರಿಟಿ ಲೆವೆಲ್ ತುಂಬ ಜಾಸ್ತಿ ಇದ್ದರೆ ಕುಜ ಶಾಂತಿ ಮಾಡ್ಕೋಬೇಕಾಗತ್ತೆ. ಇಲ್ಲ ಅದ್ರ ಜೊತೆಗೆ ನಾರ್ಮಲ್ ಆಗಿದೆ, ಕುಜ ಸ್ವಲ್ಪ ಅಫ್ಲಿಕ್ಷನ್ ಆಗಿದ್ದಾನೆ ಅಂತಂದರೆ ಕುಜನ ರತ್ನ ಕೂಡ ಹಾಕ್ಕೊಂಡು ಇದನ್ನು ಕ್ಲಿಯರ್ ಮಾಡ್ಕೋಬೋದು. ಸೊ ಅದು ಡಿಪೆಂಡ್ ಆಗುತ್ತೆ. ಸೊ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನಿತರ ವಿಷಯಗಳನ್ನ ತರ್ತೀನಿ. ನಮಸ್ತೆ, ಎಲ್ಲರಿಗೂ ಒಳ್ಳೆಯದಾಗಲಿ.